ಮಂಗಳೂರಿನಲ್ಲೂ ರಣಮಳೆಗೆ ರಸ್ತೆಗಳಲ್ಲಿ ಜಲಪ್ರವಾಹ ಉಂಟಾಗಿದೆ. ಮಂಗಳೂರು ನಗರದ ಜನವಸತಿ ಪ್ರದೇಶಗಳಿಗೆ ನೀರು ನುಗ್ತಾ ಇರೋದು ಕಂಡು ಬರ್ತಾ ಇದೆ. ಕೊಡಿಯಾಲ್ ಬೈಲ್ನ ಭಗವತಿ ನಗರದ ಬಳಿ ಇದರಿಂದ ಸಮಸ್ಯೆ ಆಗಿದೆ ಜನರಿಗೆ. ರಾಜಕಾಲುವೆ ಉಕ್ಕಿ ಹರಿದ ಪರಿಣಾಮ ರಸ್ತೆಯಲ್ಲಿ ಜಲಪ್ರವಾಹದಂತಹ ಸನ್ನಿವೇಶ ನಗರ ಪ್ರದೇಶದಲ್ಲೂ ಕಂಡು ಬರ್ತಾ ಇದೆ. ಸಾಮಾನ್ಯವಾಗಿ ಇಂಥ ಚಿತ್ರಣ ಎಲ್ಲ ನಮಗೆ ಜೂನ್ ಜುಲೈ ಕೊನೆ ವಾರದಲ್ಲಿ ಕಾಣಿಸೋದಕ್ಕೆ ಶುರುವಾಗುತ್ತೆ. ಬಟ್ ಈಗಂತೂ ಜೂನ್ ಮೊದಲ ವಾರದಲ್ಲೇ ಇಂತಹ ಸನ್ನಿವೇಶ ಕಾಣಿಸ್ತಾ ಇದೆ. ಮತ್ತು ರಾಜಕಾಲುವೆಯ ಕೊಳಚೆ ನೀರು ಕೂಡ ಇಲ್ಲೆಲ್ಲ ನಿಂತಿರುವುದು ರೋಗ ರುಜಿನಗಳು ಇನ್ನೆಷ್ಟು ಹೆಚ್ಚಾಗುತ್ತೋ ಅನ್ನೋ ಆತಂಕ. ಮನೆಯೊಳಗಿದ್ದಂತಹ ಜನ ಸುರಕ್ಷಿತ ಪ್ರದೇಶಗಳಿಗೆ ಹೋಗಬೇಕು ಅಂತ ಹೇಳಿ ಸೂಚನೆಯನ್ನು ಕೂಡ ಕೊಡೋ ಕೆಲಸ ಆಗಿದೆ. ಅಲ್ಲೇ ಬಾವಿ ಇದೆ, ಅಲ್ಲೇ ಸುತ್ತಲೂ ಕೂಡ ಗಲೀಜು ನೀರು ಆವರಿಸಿದೆ. ಮಂಗಳೂರಿನ ಕೆಲ ಪ್ರದೇಶಗಳಲ್ಲಿ ಅವೈಜ್ಞಾನಿಕ ಕಾಮಗಾರಿಗಳು ಕೂಡ ಇದಕ್ಕೆ ಕಾರಣ. ಆಮೇಲೆ ರಾಜಕಾಲುವೆಯ ಹೂಳೆತ್ತಿ ಇರೋದು ಕೂಡ ಬೆಂಗಳೂರಿನಲ್ಲಿ ಹೆಂಗೆ ಪ್ರಾಬ್ಲಮ್ ಅಂತ ತರ್ತಾ ಇದೆ, ಮಂಗಳೂರಿನಲ್ಲೂ ಅದೇ ಪ್ರಾಬ್ಲಮ್ ಸೃಷ್ಟಿಯಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ನೆರೆಗೆ ಅವರೆಲ್ಲರೂ ಕೂಡ ನೆರೆಯನ್ನು ಪ್ರತಿ ವರ್ಷ ನೋಡಿರ್ತಾರೆ, ಅದೇನು ಹೊಸ್ತು ಅಂತ ಅನ್ಸಲ್ಲ ಅವ್ರಿಗೆ. ಬಟ್ ನಗರ ಪ್ರದೇಶದಲ್ಲಿ ಇತ್ತೀಚೆಗೆ ಫ್ಲಡ್ ಆಗ್ತಾ ಇರೋದು, ಇತ್ತೀಚೆಗೆ ಈ ಪರಿಸ್ಥಿತಿ ಕಾಣಿಸ್ತಾ ಇರೋದು ನಮಗೆ. ಗ್ರಾಮೀಣ ಪ್ರದೇಶದಲ್ಲಿ ನೆರೆಗೆ ಹೆದರೋದೂ ಇಲ್ಲ. ಮಂಗಳೂರು, ಉಡುಪಿ, ಉತ್ತರ ಕನ್ನಡ ಭಾಗದ ಜನ ಇಳ್ತಾ ಬರ್ತಾ ಅಂತ ಅದನ್ನು ಕರೀತಾರೆ. ಬಟ್ ನಗರ ಪ್ರದೇಶದಲ್ಲಿ ಹಾರಿಬಲ್ ಸಿಚುವೇಶನ್ ಕಾಣಿಸ್ತಾ ಇದೆ. ಒಂದು ಪಾಲಿಕೆಯ ನಿರ್ಲಕ್ಷ್ಯದ ಕಾಮಗಾರಿಗಳು ಕೂಡ ಇದಕ್ಕೆ ಕಾರಣ ಅಂತ ಅಲ್ಲಿರೋರು ಹೇಳ್ತಾರೆ. ರಾಜಕಾಲುವೆ ಸಾಮರ್ಥ್ಯವನ್ನು ಹೆಚ್ಚಿಸಿಲ್ಲ, ಬೇಕಾಬಿಟ್ಟಿಯಾಗಿ ಇಂಡಸ್ಟ್ರಿಯಲ್ ಏರಿಯಾಗೆಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ಎಲ್ಲಿ ಹೋಗುತ್ತೆ ನೀರು, ಅಲ್ಲೇ ನಿಂತ್ಕೊಳ್ಳುತ್ತೆ. ಈ ಪಂಪೆಲ್ ಕತೆ ಅಂತೂ ಬೇಡ. ಪಂಪೆಲ್ ಸರ್ಕಲ್ನಲ್ಲಿ ನೀವು ಚಿತ್ರಣವನ್ನು ನೋಡ್ತಾ ಇದ್ದೀರಾ. ಅರ್ಧ ಗಂಟೆ ಮಳೆ ಬಂದರೆ ಹಿಂಗಾಗತ್ತೆ ಪರಿಸ್ಥಿತಿ. ಅರ್ಧ ಗಂಟೆ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುಕ್ಪಾಲ್. ಗ್ರಾಮೀಣ ಪ್ರದೇಶದ ಜನರಿಗೆ ಮಳೆ ಅಥವಾ ಪ್ರವಾಹ ಹೊಸದಲ್ಲ, ಬಟ್ ನಗರ ಪ್ರದೇಶಗಳಲ್ಲೂ ಕೂಡ ಈಗ ಕೃತಕ ಪ್ರವಾಹ ಸೃಷ್ಟಿಯಾಗುತ್ತೆ ಅಂದರೆ ಒಂದು ಅಲ್ಲಿನ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯ, ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಎಲ್ಲ ಕಾಣಿಸುತ್ತೆ. ಸದ್ಯಕ್ಕೆ ಹೇಗಿದೆ ಪರಿಸ್ಥಿತಿ? ಕಳೆದ 24 ಗಂಟೆಯಲ್ಲಿ ಆದಂತಹ ಮಳೆಯ ಪ್ರಮಾಣ ಎಷ್ಟು? ಮಮತಾ, ಮಂಗಳೂರಲ್ಲಿ ಮಳೆ ಆರ್ಭಟ ಬಹಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ನಿರಂತರವಾಗಿ ಮಳೆ ಸುರಿತಾ ಇದೆ. ಅದರ ಜೊತೆಗೆ ಕೆಲವೊಂದು ಕಡೆಗಳಲ್ಲಿ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು, ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿರುವಂಥದ್ದು. ನಾವೀಗ ಮಂಗಳೂರಿನ ಹೊರವಲಯದ ಮರವೂರು ಸಮೀಪದಲ್ಲಿ ಒಂದು ದೃಶ್ಯವನ್ನು ತೋರಿಸ್ತೇವೆ ಮಮತಾ ನಿಮಗೆ. ಇದು ಒಂದು ಮನೆಗೆ ನೀರು ನುಗ್ಗಿರುವಂಥದ್ದು. ಮಂಗಳೂರಿನ ಮರವೂರಿನ ಫಲ್ಗುಣಿ ನದಿ ಸಮೀಪದಲ್ಲಿರುವಂಥ ಈ ಮನೆಗಳು. ಇಲ್ಲಿನ ಪರಿಸರದಲ್ಲಿ ನದಿಗೆ ನೀರು ಹರಿದು ಹೋಗ್ತಾ ಇತ್ತು ಇಷ್ಟು ವರ್ಷಗಳ ಕಾಲ. ಆದರೆ ಈ ಬಾರಿ ನಿರಂತರವಾಗಿ ಸುರಿದಿರುವಂಥ ಮಳೆಯ ಜೊತೆಗೆ ಕೆಲವೊಂದು ಕಾಮಗಾರಿ ಮಾಡುವಂಥ ಸಂದರ್ಭದಲ್ಲಿ ಸ್ಥಳೀಯರು ನದಿಗೆ ಹೋಗುವಂಥ ನೀರನ್ನು ತಡೆಯುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಕೆಲವೊಂದು ಕಡೆಗಳಲ್ಲಿ ಮಣ್ಣುಗಳನ್ನು ಹಾಕಿ ಸಮಸ್ಯೆ ಸೃಷ್ಟಿಯಾಗಿದೆ ಅನ್ನುವಂಥದ್ದು ಈ ಭಾಗದ ಜನರ ಅಳಲು. ಹಾಗಾಗಿ ಇದು ಈ ಒಂದು ಪ್ರದೇಶದಲ್ಲಿ ಮೊದಲ ಬಾರಿಗೆ ಈ ರೀತಿಯಾದಂಥ ನೀರು ನುಗ್ಗಿರುವಂಥದ್ದು. ಮನೆಯ ಮುಂಭಾಗದಲ್ಲಿ ನೀವು ಗಮನಿಸ್ಬೋದು, ಸಂಪೂರ್ಣವಾಗಿ ಇದೇ ರೀತಿಯಾದಂಥ ನೀರು ನುಗ್ಗಿರುವಂಥದ್ದು. ಇದಕ್ಕೆ ಕಾರಣ ಆಗಿರುವಂಥದ್ದು ಇದರ ಹಿಂಭಾಗದಲ್ಲಿರುವಂಥ ಒಂದು ಪ್ರದೇಶದಲ್ಲಿ ಸಂಪೂರ್ಣವಾಗಿ ಮಣ್ಣನ್ನು ಹಾಕಿದ್ದಾರೆ. ಹಾಗಾಗಿ ನದಿಗೆ ನೀರು ಹರಿದು ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಕಾರಣಕ್ಕಾಗಿ ಈ ಒಂದು ಪರಿಸರದಲ್ಲಿ ಜನರಿಗೆ ಸಮಸ್ಯೆ ನಿರ್ಮಾಣ ಆಗಿರುವಂಥದ್ದು. ಇದು ಈ ರೀತಿಯಾಗಿ ಸುಮಾರು ಮನೆಗಳಿಗೆ ಇದೇ ರೀತಿಯಾದಂಥ ನೀರು ನುಗ್ಗಿರುವಂಥದ್ದು. ಈ ಒಂದು ಮನೆಯನ್ನು ನೀವು ಗಮನಿಸ್ಬೋದು ದೃಶ್ಯದಲ್ಲಿ. ಒಂದು ಹಿಂಭಾಗದಲ್ಲಿ ಮನೆಯ ಒಂದು ಭಾಗ ಕುಸಿಯುವ ಭೀತಿಯಲ್ಲಿದೆ. ಈ ಮನೆ ಒಂದು ಭಾಗದಲ್ಲಿ ಹಿಂದಿನ ಭಾಗದಲ್ಲಿ ನೆಲದ ಕೆಳಗೆ ಹೋಗಿರುವಂಥದ್ದು. ಅಂದರೆ ಮಳೆಯ ನೀರು ಸಂಪೂರ್ಣವಾಗಿ ಈ ಮನೆಯ ಅಂಗಳದಲ್ಲಿ ನಿಂತಿರೋದ್ರಿಂದ ಅದರ ಒಂದು ಭಾಗದಲ್ಲಿ ಕುಸಿಯುವಂಥ ಭೀತಿ ಎದುರಾಗಿದೆ. ಹಾಗಾಗಿ ಈ ಮನೆಯಲ್ಲಿದ್ದಂಥ ಜನರನ್ನು ಈಗಾಗಲೇ ಸ್ಥಳೀಯ ಗ್ರಾಮ ಪಂಚಾಯತ್ನವರು ಇವರನ್ನು ಸ್ಥಳಾಂತರ ಮಾಡಿದ್ದಾರೆ. ಈ ಮನೆಯಲ್ಲಿ ಈಗ ಸದ್ಯದ ಮಟ್ಟಿಗೆ ಯಾರು ಇಲ್ಲ. ಹಾಗಾಗಿ ಇದು ಮನೆ ಬೀಳುವ ಆತಂಕವೂ ಇದೆ. ನಿರಂತರವಾಗಿ ಮಳೆ ಸುರಿತಾ ಇದೆ. ಒಂದು ಕಡೆಯಲ್ಲಿ ಇನ್ನೊಂದು ಕಡೆಯಲ್ಲಿ ನೀರು ಹರಿದು ಹೋಗಲಿಕ್ಕೆ, ಸರಾಗವಾಗಿ ಹರಿದು ಹೋಗಲಿಕ್ಕೆ ವ್ಯವಸ್ಥೆಗಳು ಇಲ್ಲದೆ ಇರುವಂಥ ಕಾರಣಕ್ಕಾಗಿ, ಜೊತೆಗೆ ಸ್ಥಳೀಯವಾಗಿ ಮಣ್ಣು ಹಾಕಿರುವಂಥ ಕಾರಣಕ್ಕಾಗಿ ಈ ರೀತಿಯಾಗಿ ಇಲ್ಲಿ ಸಂಪೂರ್ಣವಾಗಿ ನೀರು ನಿಂತಿರುವಂಥದ್ದು. ಮಳೆ ನಿರಂತರವಾಗಿ ಬರ್ತಾ ಇದೆ. ಕೆಲವೊಂದು ಕಡೆಗಳಲ್ಲಿ ಮಳೆ ಬಂದು ಕೆಲವೇ ಕ್ಷಣಗಳಲ್ಲಿ ನೀರು ಹರಿದು ಹೋಗುತ್ತೆ. ಆದರೆ ಈ ಒಂದು ಮರವೂರಿನ ಈ ಒಂದು 2 ಮನೆಗಳಿಗೆ ನೀರು ನುಗ್ಗಿದೆ. ಇಲ್ಲಿ ಖಂಡಿತವಾಗಿಯೂ ಮಳೆ ನೀರು ಹರಿದು ಹೋಗಲಿಕ್ಕೆ ಬೇರೆ ವ್ಯವಸ್ಥೆಗಳಿಲ್ಲ. ಈ ರೀತಿ ನಿರಂತರ ಮಳೆ ಬಂದರೆ ಸಂಪೂರ್ಣ ಈ ಮನೆ ಮುಳುಗು ಹೋಗುವಂಥ ಭೀತಿ ಎದುರಾಗಿದೆ. ಇದಕ್ಕೆ ಸ್ಥಳೀಯವಾಗಿ ಜನರು ಯಾರೆಲ್ಲ ಕೆಲವರು ಮಣ್ಣನ್ನು ಹಾಕಿ ಅವಾಂತರಗಳನ್ನು ಸೃಷ್ಟಿ ಮಾಡಿದ್ದಾರೆ. ಅದರ ಪರಿಣಾಮ ಈ ರೀತಿ ಆಗಿರುವಂಥದ್ದು. ಈಗ ಈ ಮಣ್ಣುಗಳನ್ನು ತೆರವುಗೊಳಿಸಿದರೆ ಮಾತ್ರ ಈ ಮನೆಗೆ ನೀರು ನುಗ್ಗಿರುವಂಥದ್ದನ್ನು ತಡೀಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿನ ಸ್ಥಳೀಯರು ಬಹಳಷ್ಟು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯಾಗಿ ತೊಂದರೆ ಆಗಿರುವಂಥದ್ದು. ನಮ್ಮ ಜೊತೆ ಮಮತಾ ಸ್ಥಳೀಯರು ಇದ್ದಾರೆ. ಇದು ಯಾವ ರೀತಿಯಾಗಿ ಈ ರೀತಿ ನೀರು ನಿಲ್ಲಕ್ಕೆ ಕಾರಣ ಆಯಿತು?
ಇದು ಮಣ್ಣು ಹಾಕಿದ್ದರಿಂದ ಇಲ್ಲಿ ಒತ್ತುವರಿ ಮಾಡಿದ ಇದ್ರ ಕೆಲಸದಿಂದಾಗಿ ಸ್ಥಳೀಯರಲ್ಲಿ ಮಣ್ಣು ಹಾಕಿದ್ದರಿಂದ ಇದು ಇದು ಇಷ್ಟರ ತನಕ ಇಲ್ಲಿ ಯಾವತ್ತೂ ಇಲ್ಲಿ ನೀರು ಬರಲಿಲ್ಲ. ಪಾಪದ ಮನೆಯವರು ಸಣ್ಣ ಸಣ್ಣ ಮಕ್ಕಳಿದ್ರು, ಅವರನ್ನೆಲ್ಲ ಬೆಳಿಗ್ಗೆ ಬಂದು ಶಿಫ್ಟ್ ಎಲ್ಲ ಮಾಡಿಸಿದ್ದೇವೆ. ಅದರಿಂದ ಇದಕ್ಕೆ ಸೂಕ್ತವಾದ ಪರಿಹಾರವನ್ನು ನೀಡಬೇಕಂತ ನಾವು ಸರ್ಕಾರದಲ್ಲಿ ಕೇಳಿಕೊಳ್ಳುವುದು. ಯಾಕಂದರೆ ಸಿ ಒ ಬಂದಿದ್ದಾರೆ, ಎಲ್ಲ ಸ್ಥಳೀಯ ಮುಖಂಡರೆಲ್ಲ ಬಂದು ನೋಡಿ ಹೋಗಿದ್ದಾರೆ. ಇದಕ್ಕೆ ಆದಷ್ಟು ಬೇಗ ಇದಕ್ಕೆ ಒಂದು ಏನಾದರೂ ಸ್ಪಂದನೆ ಮಾಡಬೇಕು, ಬಡವರಿಗೆ ಅನ್ಯಾಯ ಆಗದಾಗೆ ನೋಡ್ಕೊಳ್ಬೇಕಂತ ನಮ್ಮದು ಆಸೆ ಅಷ್ಟೇ. ಸರ್, ನಾವು ಇದು ಮನೆಯವರು ಸುಮಾರು 30 ವರ್ಷದಿಂದ ಇಲ್ಲಿ ವಾಸವಾಗ್ತಿದ್ದೇವೆ. ಈ ವರ್ಷ ಇಷ್ಟು ತನಕ ಇಂಥ ಪ್ರಾಬ್ಲಮ್ ಏನು ಬರಲಿಲ್ಲ. ಇದು ಫಸ್ಟ್ ಟೈಮ್ ಇಲ್ಲಿ ಕೆರೆ ಒತ್ತುವರಿ ಮಾಡಿ ಮಣ್ಣು ಹಾಕಿದ್ದಾರೆ. ಮತ್ತು ಅಲ್ಲಿ ಕೋಸ್ಟ್ ಗಾರ್ಡ್ನವರು ನೀರು ಹೋಗ್ತಾ ಇಲ್ಲ, ಒಂದು ತೋಡಿತ್ತು, ಅದನ್ನು ಕೂಡ ಬಂದ್ ಮಾಡಿದ್ರಿಂದ ಹಿಂಗೆ ಇಂಥ ಒಂಥರ ಆಯಿತು. ಅದು ಕೂಡ ಮನೆ ಕೂಡ ಕುಸಿಯುವ ಭೀತಿಯಲ್ಲಿದ್ದೇವೆ ನಾವು. ಅದರಿಂದ ನಾವು ಈಗ ಖಾಲಿ ಮಾಡಿದ್ದೇವೆ. ಏನಾದರೂ ಒಂದು ಇದು ಮಾಡಿ, ಇನ್ನೂ ಕೂಡ ನೀರು ಎಷ್ಟು ಮಳೆ ಬರ್ತದೆ ಅಷ್ಟು ನೀರು ಜಾಸ್ತಿ ಆಗೋದಲ್ಲದೆ ಇದ್ರ ನೀರು ಹೋಗ್ಲಿಕ್ಕೆ ಏನು ಪರಿಹಾರ ಇಲ್ಲ. ಎಲ್ಲ ಒಂದು ಕರೆಕ್ಟ್ ಮಾಡಿ ಏನಾದರೂ ಒಂದು ಮಾಡಿ ಅಂತ ನಾವು ನಿಮ್ಮ ಹತ್ರ ಇದು ಮಾಡ್ತಾ ಇದ್ದೇವೆ ಸರ್. ಮಮತಾ, ಇಲ್ಲಿನ ಜನರ ಪರಿಸ್ಥಿತಿ ಈ ರೀತಿ ಇರುವಂಥದ್ದು, ಅಂದರೆ ಮಣ್ಣು ಹಾಕಿರೋದ್ರಿಂದ ಕೃತಕವಾದಂಥ ನೀರು ನಿಂತಿರುವಂಥದ್ದು. ಹಾಗಾಗಿ ಇದನ್ನು ಸ್ಥಳೀಯ ಪಂಚಾಯತ್ನವರು ಅಥವಾ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತೆರವುಗೊಳಿಸಬೇಕು ಅನ್ನುವಂಥ ಒತ್ತಾಯ ಮಾಡ್ತಿದ್ದಾರೆ. ಜೊತೆಗೆ ನಿರಂತರ ಈಗ ಮಳೆ ಮತ್ತೆ ಮುಂದುವರೆದರೆ ಇನ್ನೂ 5 ದಿನಗಳ ಕಾಲ ನಿರಂತರ ರೆಡ್ ಅಲರ್ಟ್ ಇರೋ ಕಾರಣಕ್ಕಾಗಿ ಮತ್ತೆ ಮಳೆ ಮುಂದುವರಿಯುವಂಥ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಮತ್ತಷ್ಟು ಇವರಿಗೆ ಆತಂಕ ಎದುರಾಗುತ್ತೆ. ಈ ಮನೆಯ ಪರಿಸ್ಥಿತಿ ನೋಡಿದರೆ ಮತ್ತಷ್ಟು ಕುಸಿಯುವ ಭೀತಿ ಇಲ್ಲಿ ಎದುರಾಗಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸುಖಪಾಲ್. ಸದ್ಯಕ್ಕೆ